Okay, dear students, in this session, I'm going to explain taxable income from house property. How do you calculate income from house property? See the problem. Naveen owns a house property which he has let out at rupees 60,000 PA. ಗಮನಿಸಬೇಕಾಗಿರುವಂಥ ವಿಷಯ ಏನಂತ ಹೇಳಿದ್ರೆ, ನವೀನ್ ಓನ್ಸ್ ಎ ಹೌಸ್ ಪ್ರಾಪರ್ಟಿ ವಿಚ್ ಹಿ ಹ್ಯಾಸ್ ಲೆಟ್ ಔಟ್, ಅದನ್ನು ಬಾಡಿಗೆಗೆ ಕೊಟ್ಟಿದ್ದಾನೆ. ಎಷ್ಟಕ್ಕೆ ಕೊಟ್ಟಿದ್ದಾನೆ? ಅಟ್ ರುಪೀಸ್ 60,000 PA, ಪ್ರತಿ ವರ್ಷಕ್ಕೆ 60,000. ಅಂದರೆ ಇದು 60,000 ಏನಾಯಿತು? ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಅಲ್ಲ, ಇದು ಆ್ಯನ್ಯುವಲ್ ರೆಂಟ್ ರಿಸೀವ್ಡ್. ಒಂದು ವರ್ಷಕ್ಕೆ ಅಂದಾದಾಗ PA ಅಂತ ಕೊಟ್ಟಿದ್ದಾನೆ, ಆ್ಯನ್ಯುವಲ್ ರೆಂಟ್ ರಿಸೀವ್ಡ್ ಆಯಿತು. Next point, the fair rental value and annual municipal value is 45,000 and 54,000 respectively. He has paid rupees 6,000 as municipal tax and interest on housing loan amounting to rupees 12,000. ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸನ್ನು ಕೊಟ್ಟಿದ್ದಾನೆ 6,000 ಮತ್ತು ಲೋನ್ ಮೇಲೆ ಇಂಟರೆಸ್ಟನ್ನು ಕೂಡ ಪೇಮೆಂಟ್ ಮಾಡಿದ್ದಾನೆ 12,000. ಫೈಂಡ್ ಹಿಸ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ನಾವು ಹೌಸ್ ಪ್ರಾಪರ್ಟಿ ಮಾಡುವಾಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 23 ಮತ್ತು 24 ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ ಅಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 60,000. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದ್ದು ಹೇಗೆ? ಕೆಳಗೆ ನೋಡಿ, ನೋಟ್ ಅಂತ ಇದೆ ಲಾಸ್ಟ್ ಕೆಳಗಡೆ. GAV ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಈಸ್ ಕ್ಯಾಲ್ಕುಲೇಟೆಡ್ ಆ್ಯಸ್ ಫಾಲೋಸ್. ಇಲ್ಲಿ GAVಯನ್ನು ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ದ್ಯಾರ್ ಈಸ್ ನೋ ಸ್ಟ್ಯಾಂಡರ್ಡ್ ರೆಂಟ್. ಅಲ್ಲೊಂದು ಪಾಯಿಂಟ್ ಗಮನಿಸಿ, ನೀವು ಅದೃಷ್ಟವಂತರು. ಯಾಕೆಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ. ಹಾಗಾಗಿ ನಾವು ಏನು ಮಾಡ್ತೇವೆ, ಮೂರನ್ನು ಕೂಡ ತೆಕ್ಕೊಂಡು ಯಾವುದು ಹೈಯೆಸ್ಟ್ ಇದೆ ಅದೇ GAV ಆಯಿತು. ಇದು ಈಸಿ. ಯಾವಾಗ ಸ್ಟ್ಯಾಂಡರ್ಡ್ ರೆಂಟ್ ಕೊಡುವುದಿಲ್ವ, ಎಲ್ಲ ಪ್ರಾಬ್ಲಮಲ್ಲಿ ಹಾಗೇನೆ. ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ ಅಂತಾಗಿದ್ದರೆ ಈ ಮೂರನ್ನು, ಫೇರ್ ರೆಂಟಲ್ ವ್ಯಾಲ್ಯೂ, ಆ್ಯನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ, ಆ್ಯನ್ಯುವಲ್ ರೆಂಟ್ ರಿಸೀವ್ಡ್, ಈ ಮೂರರಲ್ಲಿ ಯಾವುದು ಜಾಸ್ತಿ ಇದೆ ಅದೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗ್ತದೆ. ಯಾವಾಗ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ವ ಆವಾಗ. ಇಲ್ಲಂತಾಗಿದ್ದರೆ ನಾವು ಮುನ್ಸಿಪಲ್ ವ್ಯಾಲ್ಯೂ ಜೊತೆಗೆ ಫೇರ್ ರೆಂಟನ್ನು ಕಂಪೇರ್ ಮಾಡಬೇಕು. ಅದರಲ್ಲಿ ಹೈಯೆಸ್ಟ್ ಯಾವುದಿದೆಯಾ, ಹೈಯರ್ ಯಾವುದಿದೆ, ಹೈಯೆಸ್ಟ್ ಅಲ್ಲ ಹೈಯರ್ ಯಾವುದಿದೆ, ಹೈಯರನ್ನು ತಗೊಳ್ಬೇಕು. ಆಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ಜೊತೆಗೆ ಕಂಪೇರ್ ಮಾಡಿಕೊಳ್ಬೇಕು. ಅದರಲ್ಲಿ ಲೋವೆಸ್ಟ್ ಯಾವುದಿದೆ ಅದನ್ನು ತಗೊಳ್ಬೇಕು. ಈ ಥರ ಪ್ರೊಸೀಜರ್. ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲದೇ ಇದ್ದ ಕಾರಣ ತುಂಬ ಈಸಿ. ಮುನ್ಸಿಪಲ್ ವ್ಯಾಲ್ಯೂ ತಗೊಳ್ಳೋದು, ಫೇರ್ ರೆಂಟ್ ತಗೊಳ್ಳೋದು, ಆ್ಯನ್ಯುವಲ್ ರೆಂಟ್ ರಿಸೀವ್ಡ್ ತಗೊಳ್ಳೋದು. ಅಲ್ಲಿ ಫೇರ್ ರೆಂಟ್ 45,000, ಮುನ್ಸಿಪಲ್ ವ್ಯಾಲ್ಯೂ 54,000 ಪ್ರಾಬ್ಲಮಲ್ಲಿದೆ ನೋಡಿ. ಆಮೇಲೆ ಆ್ಯನ್ಯುವಲ್ ರೆಂಟ್ ರಿಸೀವ್ಡ್, ಒಂದು ವರ್ಷದ ಆ್ಯನ್ಯುವಲ್ ರೆಂಟ್ ಎಷ್ಟು? 60,000. ವಿಚ್ ಎವರ್ ಈಸ್ ಮೋರ್, ಅದರಲ್ಲಿ ಮೂರರಲ್ಲಿ ಯಾವುದು ಜಾಸ್ತಿ ಇದೆ? 60,000. ಸೊ ಹಾಗಾಗಿ ನಾವಿಲ್ಲಿ 60,000 ಅಂತ ತಗೊಂಡಿದ್ದೇವೆ ಮೇಲ್ಗಡೆ. 60,000 ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ. ಇನ್ನು ಡಿಡಕ್ಷನ್ಗೆ ಬನ್ನಿ. ಫಸ್ಟ್ ಡಿಡಕ್ಷನ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್. ಟ್ಯಾಕ್ಸ್ ಕೊಟ್ಟಿರೋದು ಯಾರು ಕೊಡಬೇಕು ಟ್ಯಾಕ್ಸನ್ನು? ಆಲ್ರೆಡಿ ನಾನು ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದೆ, ಟ್ಯಾಕ್ಸನ್ನು ಓನರ್ ಕೊಟ್ಟರೆ ಮಾತ್ರ ಡಿಡಕ್ಷನ್ ಸಿಗ್ತದೆ, ಓನರ್ ಕೊಡದೇ ಇದ್ದರೆ ಡಿಡಕ್ಷನ್ ಸಿಗೋದಿಲ್ಲ ಅಂತ. ಡಿಡಕ್ಷನ್ ಅಂಡರ್ ಸೆಕ್ಷನ್ 23ಯಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಡಿಡಕ್ಷನ್ ಸಿಗ್ತದೆ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಎಷ್ಟು? ಮುನ್ಸಿಪಲ್ ಟ್ಯಾಕ್ಸ್ 6,000 ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಪ್ರಾಬ್ಲಮಲ್ಲಿ. ಹಿ ಹ್ಯಾಸ್ ಪೇಯ್ಡ್ rupees 6,000 ಆ್ಯಸ್ ಮುನ್ಸಿಪಲ್ ಟ್ಯಾಕ್ಸ್ ಅಂತ ಇದೆ, ಗಮನಿಸಿಕೊಳ್ಳಿ. ಸೊ ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಾಯಿತು? 6,000. ಡಿಡಕ್ಟ್ ಮಾಡಿದರೆ 54 ಬಂತು. ಏನಿದು? ಮುನ್ಸಿಪಲ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಲ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗ್ತದೆ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ NAV, GAVಯಿಂದ ಮುನ್ಸಿಪಲ್ ಟ್ಯಾಕ್ಸನ್ನು MTಯನ್ನು ಡಿಡಕ್ಟ್ ಮಾಡಿದರೆ NAV ಸಿಗ್ತದೆ 54,000. ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24ರಲ್ಲಿ ನಮಗೆ ಎರಡು ಡಿಡಕ್ಷನ್ ಸಿಗ್ತದೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% ಆನ್ NAV ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಮೇಲೆ, ಇನ್ನೊಂದು ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ ಏನಾದರೂ ಲೋನ್ನ ಮೇಲೆ ಇಂಟರೆಸ್ಟ್ ಪೇಮೆಂಟ್ ಮಾಡಿದರೆ ಅದು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% NAV ಅಂತ ಇದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ನೋಡಿ ಅಲ್ಲಿ 30% ಯಾವುದರ ಮೇಲೆ? ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಮೇಲೆ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು? 54,000 ಮೇಲೆ ಇಂಟು 30 ಡಿವೈಡೆಡ್ ಬೈ 100 ಮಾಡಿದರೆ 16,200 ಸಿಗ್ತದೆ ನಿಮಗೆ. ಅದೇ ಸ್ಟ್ಯಾಂಡರ್ಡ್ ಡಿಡಕ್ಷನ್.
30% ಆನ್ NAV 54,000 ಮೇಲೆ 30% ನೀವು ಕ್ಯಾಲ್ಕುಲೇಷನ್ ಮಾಡಿದರೆ 16,200 ಬರ್ತದೆ. ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಯಿತು. ಸೆಕೆಂಡ್ ಪಾಯಿಂಟ್, ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್. ಇಂಟರೆಸ್ಟ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಆ್ಯಂಡ್ ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ ಅಮೌಂಟಿಂಗ್ ಟು ₹12,000 ಅಂತ ಹೇಳಿದ್ದಾನೆ. ಅಂದರೆ ಹೌಸಿಂಗ್ ಲೋನ್ನ ಮೇಲಿನ ಇಂಟರೆಸ್ಟ್ ಎಷ್ಟು? 12,000 ಡೈರೆಕ್ಟ್ ಹಾಕುವಂಥದ್ದು. ಈ ಎರಡು ಡಿಡಕ್ಷನ್ಗಳು ಸಿಗ್ತದೆ ಅವರಿಗೆ. ಸೊ 16,200 ಪ್ಲಸ್ 12,000 ಮಾಡಿದರೆ 28,000 28,000 ಹಾಕಿದ್ದೆ, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದು 28,800 ಆಗಬೇಕು. ಅದು 28,800 ಆಗಬೇಕು. ಗಮನಿಸಿಕೊಳ್ಳಿ. ಅಲ್ಲ, 28,200 ಆಗಬೇಕು. ಅಲ್ಲಿ ಡಿಡಕ್ಟ್ ಮಾಡಬೇಕಾದ್ದು 28,200 ಡಿಡಕ್ಟ್ ಆಗಬೇಕು. ಅಲ್ಲಿ 28 ಮಾತ್ರ ಇದೆ. ಅಲ್ಲಿ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ನೋಡಿಕೊಳ್ಳಿ ಒಂದ್ಸರಿ. ಎಷ್ಟು ಬರ್ತದೆ ಅಂತ ನೋಡಿಕೊಳ್ಳಿ. 54,000 ಮೇಲೆ 30% ಮಾಡಿದಾಗ 54,000 ಇಂಟು 30 ಡಿವೈಡೆಡ್ ಬೈ 100, 16,200. ಅದು ಕರೆಕ್ಟ್ ಇದೆ. 16,200 ಕರೆಕ್ಟ್ ಇದೆ. 12,000 ಹೇಳಿದೆ ಇಂಟರೆಸ್ಟ್ ಆನ್ ಲೋನ್. ಸೊ 12,000 ಇದೆ. ಹಾಗಾಗಿ ಅದು 28,200 ಆಗಬೇಕು. 200 ಸೇರಿಸಿಕೊಳ್ಬೇಕು. ಆಮೇಲೆ 54,000 ಇಂದ ಮೈನಸ್ ಮಾಡಬೇಕು. 54,000 ಮೈನಸ್ 28,200 ಮಾಡಬೇಕು. ಮಾಡಿದಾಗ ಅಲ್ಲಿ 26,000 ಅಲ್ಲ 25,800 ಆಗಬೇಕು. ಸಮಥಿಂಗ್ ರಾಂಗ್ ಆಗಿದೆ. ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 26 ಅಲ್ಲ 25,800 ಆಗಬೇಕು. ಇದು ಎಷ್ಟು ಅದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗ್ತೇನೆ. ಕಿರಣ್ ಓನ್ಸ್ ಎ ಹೌಸ್ ಪ್ರಾಪರ್ಟಿ ವಿಚ್ he has let out at ₹10,000 per month. Fair rental value of the property was ₹48,000. Annual municipal value ₹65,000. Standard rent 66,000. He paid municipal tax amounting to ₹3,600. Find taxable income from house property if the house remained vacant for 2 months and the interest on loan paid during the year paid ಅದು was 18,600 ಅಂತ ಇದೆ. GAV ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. GAV 1 lakh ಹಾಕಿದ್ದಾನೆ. ಹೇಗೆ GAV ಕ್ಯಾಲ್ಕುಲೇಷನ್ ಮಾಡುವಂಥದ್ದು? ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ತಗೊಳ್ಬೇಕು. ಬನ್ನಿ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೋಡಿ, GAV ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್ ಕೊಟ್ಟಿದ್ದಾನೆ ಫಸ್ಟಿಗೆ, ಯಾವುದು ಆಗ್ಬೋದು? ಫೇರ್ ರೆಂಟ್ ವ್ಯಾಲ್ಯೂ ಮತ್ತು ಮುನ್ಸಿಪಲ್ ವ್ಯಾಲ್ಯೂ 48,000 ಆ್ಯಂಡ್ 65,000 ವಿಚ್ ಎವರ್ ಈಸ್ ದ ಮೋರ್. 65,000 ಈಸ್ ದ ಮೋರ್. ಕಂಪೇರ್ ವಿತ್ ದ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ 66,000. ಸ್ಟ್ಯಾಂಡರ್ಡ್ ರೆಂಟ್ ವಾಸ್ ₹66,000. ಸೊ 66,000 ಲೆಸ್ ವಿಚ್ ಎವರ್ ಈಸ್ ದ ಲೆಸ್ 66 ಆ್ಯಂಡ್ 65 ಲೆಸ್ ಇದೆ. ಸ್ಟ್ಯಾಂಡರ್ಡ್ ರೆಂಟ್ ಜಾಸ್ತಿ ಇದೆ. ಗಮನಿಸಿಕೊಳ್ಳಿ, ಅಲ್ಲಿ 65,000 ಮೋರ್ ಕಂಪೇರ್ ವಿತ್ ದ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ 66,000 ವಿಚ್ ಎವರ್ ಈಸ್ ದ ಲೆಸ್ ಯಾವುದಾಗ್ತದೆ? 65,000 ಆಗ್ತದೆ. 65,000 ನಾವು ಆ್ಯಕ್ಚುಯಲ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ಆ್ಯಕ್ಚುಯಲ್ ರೆಂಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು? ಆ್ಯಕ್ಚುಯಲ್ ರೆಂಟ್ ರಿಸೀವ್ ಆದ್ದು ಹೇಗೆ ಅಂತ ನೋಡಿಕೊಳ್ಬೇಕು. ಇಲ್ಲಿ ರೆಂಟ್ ಹೇಗೆ ಕೊಟ್ಟಿದ್ದಾನೆ? ಇಲ್ಲಿ ಕಿರಣ್ ಓನ್ಸ್ ಎ ಹೌಸ್ ಪ್ರಾಪರ್ಟಿ ವಿಚ್ ಹಿ ಹ್ಯಾಸ್ ಲೆಟ್ ಔಟ್ ಅಟ್
ರುಪೀಸ್ 10,000 ಪಿ ಎಮ್ ಅಂತಾಗಿದೆ. ಎ ಎಮ್ ಅಲ್ಲ, ಪಿ ಎಮ್ ಇದೆ. ಪರ್ ಮಂತ್ಗೆ ಬಾಡಿಗೆ ಪರ್ ಮಂತ್ಗೆ ಎಷ್ಟು? ಪರ್ ಮಂತ್ ಬಾಡಿಗೆ 10,000. ಅಲ್ಲಿ ಏನು ಹೇಳಿದಾನೆ ಲಾಸ್ಟ್ ಪಾಯಿಂಟ್ ನೋಡಿ, ಇಫ್ ದ ಹೌಸ್ ರಿಮೇನ್ಡ್ ವೇಕೆಂಟ್ ಫಾರ್ 2 months, 2 ತಿಂಗಳು ವೇಕೆಂಟ್ ಇತ್ತಂತೆ. ಹಾಗಿದ್ರೆ ಎಷ್ಟು ತಿಂಗಳಿತ್ತು ಹೌಸ್? 10 months ಮಾತ್ರ. ಅವ ರೆಂಟ್ಗೆ ತಗೊಂಡದ್ದು 10 months ಮಾತ್ರ ರೆಂಟ್ ರಿಸೀವ್ ಮಾಡಿದ್ದಾನೆ. ಹಾಗಾಗಿ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟು ಎಷ್ಟಾಯಿತು? 10,000 ಇಂಟು 12 ಮಾಡಿ, ಆಗ ಎಷ್ಟು ಬರ್ತದೆ? 12 ಮಾಡಿದಾಗ 1,20,000 ಆಯಿತು 1 year ಇದ್ದು. ಅದನ್ನು 2 months ವೇಕೆಂಟ್ ಇತ್ತಲ್ಲ, 2 months ವೇಕೆಂಟನ್ನು ಡಿಡಕ್ಟ್ ಮಾಡಿ. 2 months ಅಂತ ಹೇಳಿದರೆ 10,000 ಇಂಟು 2 20,000 ಆಯಿತು. ಅದನ್ನೇ ಡಿಡಕ್ಟ್ ಮಾಡಿದ್ದು 1,20,000ಇಂದ 20,000, ಆಗ 1,00,000 ಬಂತು. ಅಲ್ಲಿ 2 ಸಲ 1,00,000 ಆಗಿದೆ, ಒಂದೇ ಸಲ 1,00,000 ಬಂತು. ಸೊ 1,00,000 ನೀವು ಈಗ ಕಂಪೇರ್ ಮಾಡಿ 65 ಜೊತೆಗೆ, ವಿಚ್ ಎವರ್ ಈಸ್ ದ ಮೋರ್, ಅಲ್ಲಿ 1,00,000 ಮೋರ್ ಆಯಿತು. ಹಾಗಾಗಿ ಏನಾಯಿತು? ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಏನಾಯಿತು? 1,00,000 ಆಯಿತು. ಸೊ ಹಾಗಾಗಿ ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 1,00,000 ಎಂಟ್ರಿ ಮಾಡಿದ್ದಾರೆ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 23, ಮುನ್ಸಿಪಾಲ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಬೇಕು ಫಸ್ಟಿಗೆ. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ 3,600 ಹೇಳಿದ್ದಾನೆ. ಹಿ ಪೇಯ್ಡ್ ಮುನ್ಸಿಪಲ್ ಟ್ಯಾಕ್ಸ್ ಅಮೌಂಟಿಂಗ್ ಟು ರುಪೀಸ್ 3,600. ಆಫ್ಟರ್ ಯು ವಿಲ್ ಗೆಟ್ net annual value 96,400. Then you deduct under section 24. Less deduction under section 24. 24 ಅಲ್ಲಿ ಯಾವುದೆಲ್ಲ ಬರ್ತದೆ? 1 standard deduction at 30% NAV, net annual value. Second one is the interest on housing loan. 96,400 into 30%, you will get 28,920. Then interest on housing loan. Housing loan is given. See the problem. Housing loan ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? ಹೌಸಿಂಗ್ ಲೋನ್ ಇಂಟರೆಸ್ಟ್ ಆನ್ ಲೋನ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ ವಾಸ್ 18,600. ಈ ವರ್ಷ ಕೊಟ್ಟಿದ್ದಾನೆ, ಈ ವರ್ಷದ್ದು ಒಂದು ವರ್ಷದ ಇದೆ. ಹಾಗೆ ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ 18,600 ಡಿಡಕ್ಟ್ ಮಾಡಿದರೆ ನಮಗೆ ಇಲ್ಲಿ 47,520 ಡಿಡಕ್ಷನ್ ಸಿಗ್ತದೆ. 96,400ಇಂದ 47,520 ಅನ್ನು ಡಿಡಕ್ಟ್ ಮಾಡಿದರೆ 48,880 ಸಿಗ್ತದೆ. ಇದೇ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಗೊತ್ತಾಯ್ತಲ್ಲ? ಡೌಟ್ ಇಲ್ಲಲ್ಲ? ಡೌಟ್ ಇದ್ದರೆ ಕೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಪ್ರಶಾಂತ್ ಓನ್ಸ್ 2 houses which were let out. Details of which are as follows. ಪ್ರಶಾಂತ್ ಓನ್ಸ್ 2 houses, 2 ಮನೆಗಳಿದೆ ಅಂತೆ. 2 ಮನೆಗಳನ್ನು ಏನು ಮಾಡಿದ್ದಾನೆ? ಲೆಟ್ಔಟಿಗೆ ಕೊಟ್ಟಿದ್ದಾನೆ, ಬಾಡಿಗೆಗೆ ಕೊಟ್ಟಿದ್ದಾನೆ. ಡೀಟೇಲ್ಸ್ ಆಫ್ ವಿಚ್ ಆರ್ ಆ್ಯಸ್ ಫಾಲೋಸ್. ಡಿಟೇಲ್ ಏನಾಗಿದೆ ಕೊಟ್ಟಿದ್ದಾನೆ, ಇಲ್ಲಿ ನೋಡಿ ಡಿಟೇಲ್ಸ್ ಕೊಟ್ಟಿದ್ದಾನೆ. ಹೌಸ್ 1 ಹೌಸ್ 2 ಅಂತ ಇದೆ. ಇಲ್ಲಿ 2 ಹೌಸ್ ಕೊಟ್ಟಿದ್ದಾನೆ. ಪ್ರಶಾಂತನಲ್ಲಿ 2 ಮನೆ ಇದೆ ಅಂತೆ. 2 ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದಾನೆ. ಆ ಡಿಟೇಲ್ ಈ ಕೆಳಗೆ ಕೊಟ್ಟಿದ್ದಾನೆ. ಫೇರ್ ರೆಂಟ್ ಫಸ್ಟ್ ಹೌಸ್ ಇದು 1,20,000, ಸೆಕೆಂಡ್ ಹೌಸ್ ಇದು 1,45,000. ಆ್ಯನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಫಸ್ಟ್ ಹೌಸ್ 1,35,000, ಸೆಕೆಂಡ್ ಹೌಸ್ 1,65,000. ಸ್ಟ್ಯಾಂಡರ್ಡ್ ರೆಂಟ್ ಫಸ್ಟ್ ಹೌಸ್ 1,50,000, ಸೆಕೆಂಡ್ ಹೌಸ್ ನಿಲ್ ಡ್ಯಾಶ್ ಹಾಕಿದ್ದಾನೆ. ರೆಂಟ್ ಪರ್ ಮಂತ್ 15,000, 18,000. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ 10% ಆಫ್ AMV ಆ್ಯನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಆ್ಯಂಡ್ 8% ಆಫ್ ಮುನ್ಸಿಪಲ್ ವ್ಯಾಲ್ಯೂ. ನೆಕ್ಸ್ಟ್ ಗ್ರೌಂಡ್ ರೆಂಟ್ ಪರ್ ಮಂತ್ 1,200, 2,000 ಇದು ಬರುವುದಿಲ್ಲ ಗ್ರೌಂಡ್ ರೆಂಟ್ ಅಂತ. ಅದು ನಾವು ಡಿಡಕ್ಷನಲ್ಲಿ ಕೊಟ್ಟಿರ್ತೇವೆ, ಸ್ಟ್ಯಾಂಡರ್ಡ್ ಡಿಡಕ್ಷನಲ್ಲಿ ಬರ್ತದೆ ಗ್ರೌಂಡ್ ರೆಂಟ್ ಎಲ್ಲ. ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ 18,000 ಆ್ಯಂಡ್ 38,000. ವೇಕೆನ್ಸಿ ಪೀರಿಯಡ್ ನಿಲ್. ಫಸ್ಟ್ ಹೌಸಿಗೆ ವೇಕೆಂಟ್ ಪೀರಿಯಡ್ ಇರಲಿಲ್ಲ, ಸೆಕೆಂಡ್ ಹೌಸಿಗೆ 2 months ವೇಕೆಂಟ್ ಪೀರಿಯಡ್. ಕ್ಯಾಲ್ಕುಲೇಟ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೇಳಿದ್ದಾನೆ. ನೋಡಿ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಬೇಕೀಗ. ಫಸ್ಟಿಗೆ GAV. ಹೇಗೆ GAV ಕ್ಯಾಲ್ಕುಲೇಷನ್ ಮಾಡೋದು? ಫಸ್ಟ್ ಹೌಸ್ ಇದು ನೋಡುವ. ಮುನ್ಸಿಪಲ್ ವ್ಯಾಲ್ಯೂ 1,35,000 ಇದೆ, ಫೇರ್ ರೆಂಟ್ 1,20,000 ಇದೆ. ವಿಚ್ ಎವರ್ ಈಸ್ ದ ಮೋರ್?
1,35,000 is the more. Compare with the standard rent. Standard rent ಎಷ್ಟಿದೆ 1,50,000. Whichever is less, 1,35,000 is less. And compare with the rent received, actual rent. Rent received ಎಷ್ಟಿದೆ 15,000 ಇದೆ. 15,000 ವೇಕೆಂಟ್ ಪೀರಿಯಡ್ ಇದೆಯಾ? ಇಲ್ಲ. 15,000 ಇಂಟು 12 ಮಾಡಿ ಎಷ್ಟು ಬರ್ತದೆ ನೋಡಿ. ಫಸ್ಟ್ ಹೌಸ್ ಇದು annual municipal value 1,35,000, fair rent 1,20,000, whichever is the higher, 1,35,000 is the higher. Compare with the standard rent 1,50,000 standard rent less 1,35,000. It will become expected rent. Next compare with the actual rent received. Actual rent received ಜೊತೆ ಕಂಪೇರ್ ಮಾಡಿ. Actual rent ಎಷ್ಟು ಪರ್ ಮಂತ್ 15,000 ಅಂತೆ. 1 ಇಯರ್ಗೆ ಆಗುವಾಗ 1,80,000 ಆಯಿತು. ಅದರಲ್ಲಿ ಹೈಯರ್ ಯಾವುದು ಅಂತ ನೋಡಿ. ಹೈಯರ್ 1,80,000. ಹಾಗಿದ್ರೆ ಫಸ್ಟ್ ಹೌಸಿನ GAV 1,80,000. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫಸ್ಟ್ ಹೌಸ್ 1,80,000 ಬಂತು. ಸೆಕೆಂಡ್ ಹೌಸ್ ಇದ್ದು ಹೇಗೆ ಅಂತ ನೋಡೋಣ. 1,80,000 ಅದು ಕೂಡ ಇದೆ ನೋಡಿ. ಕ್ಯಾಲ್ಕುಲೇಷನ್ ಮಾಡಿದ್ದೇನೆ, ನೋಡ್ಕೊಳ್ಳಿ. ಆ್ಯನ್ಯುವಲ್ ವ್ಯಾಲ್ಯೂ ಮುನ್ಸಿಪಾಲ್ ವ್ಯಾಲ್ಯೂ 1,65,000 ಕೊಟ್ಟಿದ್ದಾರೆ. 1,65,000 ನೋಡಿ. ಫೇರ್ ರೆಂಟ್ 1,45,000, 1,45,000. ಹೈಯರ್ 1,65,000 ಇದೆ. ಲೋ ಕಂಪೇರ್ ವಿತ್ ದ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ? ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ, ನಿಲ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಕೂಡ ಸ್ಟ್ಯಾಂಡರ್ಡ್ ರೆಂಟ್ ನಿಲ್. ಅದರಲ್ಲಿ ಲೋವರ್ ಯಾವುದು? ಲೋವರ್ ಅದೇ ಆಗಿರ್ತದೆ, 1,65,000. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳ್ತೇವೆ ಅದನ್ನು. ಆ್ಯಕ್ಚುಯಲ್ ರೆಂಟ್ ಜೊತೆಗೆ ಕಂಪೇರ್ ಮಾಡಿ. ಆ್ಯಕ್ಚುಯಲ್ ರೆಂಟ್ ಎಷ್ಟು? 18,000 ಪರ್ ಮಂತ್. ಹಾಗಾಗಿ 18,000 ಇಂಟು 10. ಯಾಕೆ? ಇಲ್ಲಿ 2 months ವೇಕೆಂಟ್ ಅಂತ ಹೇಳಿದ್ದಾನೆ. ಫಸ್ಟ್ ಹೌಸಲ್ಲಿ ನಿಲ್, ಎರಡನೇ ಹೌಸಲ್ಲಿ ಎಷ್ಟು ತಿಂಗಳಿದೆ ವೇಕೆಂಟ್? ವೇಕೆನ್ಸಿ ಪೀರಿಯಡ್ 2 months ಇದೆ. ಹಾಗಿದ್ರೆ ರೆಂಟಿಗೆ ಕೊಟ್ಟದ್ದು ಎಷ್ಟು? 10 months ಮಾತ್ರ. ಸೊ ಹಾಗಾಗಿ ಏನಾಯಿತು? 18,000 ಇಂಟು 10 ಮಾಡಿದಾಗ 1,80,000 ಬಂತು. 1,65,000 ಆ್ಯಂಡ್ 1,80,000. ವಿಚ್ ಎವರ್ ಈಸ್ ದ ಹೈಯರ್? 1,80,000. ಸೊ GAV 1,80,000. ಹಾಗಾಗಿ ಸೆಕೆಂಡ್ ಹೌಸಿಗೆ ಕೂಡ GAV 1,80,000 ಆಯಿತು. ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 23 ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ 13,500 ಫಸ್ಟ್ ಹೌಸ್. ಹೇಗೆ 13,500 ಕ್ಯಾಲ್ಕುಲೇಷನ್ ಮಾಡಿದ್ದು ಅಂತ ಹೇಳಿದರೆ, ಅಲ್ಲಿ ಮುನ್ಸಿಪಾಲ್ ವ್ಯಾಲ್ಯೂ ನೋಡಿ. ಆ್ಯನ್ಯುವಲ್ ಮುನ್ಸಿಪಾಲ್ ವ್ಯಾಲ್ಯೂ ಫಸ್ಟ್ ಹೌಸ್ ಇದ್ದು 1,35,000 ಇದೆ. ಗೊತ್ತಾಯ್ತಲ್ಲ? ಆ್ಯನ್ಯುವಲ್ ಮುನ್ಸಿಪಾಲ್ ವ್ಯಾಲ್ಯೂ ಆಫ್ ಫಸ್ಟ್ ಹೌಸ್ 1,35,000 ಇದೆ. ಅದರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಎಷ್ಟು? ಅಲ್ಲಿ ಕೆಳಗೆ ಕೊಟ್ಟಿದ್ದಾನೆ ನೋಡಿ. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ 10% ಆಫ್ AMV ಆ್ಯನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ ಅಂತ 10% ಮಾಡಿದಾಗ ನಮಗೆ 13,500 ಬರ್ತದೆ. ಸೆಕೆಂಡ್ ಹೌಸ್ ಇದ್ದೆಷ್ಟು? 1,65,000 ಇದೆ. 1,65,000 ಮೇಲೆ 8% ಮಾಡಿ. 8% ಮಾಡಿದಾಗ 13,200 ಬರ್ತದೆ. ಡಿಡಕ್ಟ್ ಮಾಡಿದಾಗ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗ್ತದೆ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 1,66,500 ಫಸ್ಟ್ ಹೌಸ್. ಸೆಕೆಂಡ್ ಹೌಸ್ 1,66,800 ಆಯಿತು. ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಡಿಡಕ್ಷನ್ ಸಿಗ್ತದೆ. 2 ಡಿಡಕ್ಷನ್ ಇದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% NAV ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಏನಿದೆ ಅದರ ಮೇಲೆ 30% ಮಾಡಿ. 1,66,500 ಇದೆ ಅಲ್ಲ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 1,66,500 ಇದೆ. ಅದರ ಮೇಲೆ 30% ಮಾಡಿದಾಗ 30 ಮಾಡಿದಾಗ ಡಿವೈಡೆಡ್ ಬೈ 100 ಮಾಡಿದಾಗ 49,950 ಬಂತು ಫಸ್ಟ್ ಹೌಸ್ ಇದ್ದು. ಸೆಕೆಂಡ್ ಹೌಸ್ ಇದ್ದು 1,66,800. 1,66800 ಇಂಟು 30 ಡಿವೈಡೆಡ್ ಬೈ 100 ಮಾಡಿದಾಗ 50,040 ಬಂತು. ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೆಕೆಂಡ್ ಪಾಯಿಂಟ್, ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ ಇದೆಯಾ ಕೊಟ್ಟದ್ದು? ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ ಇದೆ ನೋಡಿ. ವೇಕೆನ್ಸಿ ಪೀರಿಯಡ್ನ ಮೇಲ್ಗಡೆ ಇದೆ ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ ಅಂತ ಇದೆ ನೋಡಿ, ಗಮನಿಸಿ. ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ 18,000 ಫಸ್ಟ್ ಹೌಸ್, ಸೆಕೆಂಡ್ ಹೌಸ್ 38,000 ಅಂತ ಹೇಳಿದ್ದಾನೆ. ಸೊ ಅದನ್ನು ಡಿಡಕ್ಟ್ ಮಾಡಿ. ಫಸ್ಟ್ ಹೌಸ್ ಇದ್ದು 18,000, ಸೆಕೆಂಡ್ ಹೌಸ್ 38,000 ಅಂತ ಡಿಡಕ್ಟ್ ಮಾಡಿದಾಗ 1,66,500 ಇಂದ 49,500 ಡಿಡಕ್ಟ್ ಮಾಡಿದಾಗ ಎರಡನ್ನು ಡಿಡಕ್ಟ್ ಮಾಡಿದಾಗ 98,550 ಬಂತು. ಅದೇ ರೀತಿ 1,66,800 ಇಂದ ಡಿಡಕ್ಷನನ್ನು ಲೆಸ್ ಮಾಡಿದಾಗ ನಮಗೆ ಇಲ್ಲಿ 24 ಅಂಡರಲ್ಲಿ 78,760 ಬಂತು. ಇದು ಇಷ್ಟು. ಇಲ್ಲಿ ಗ್ರೌಂಡ್ ರೆಂಟ್
ಹೇಳಿದ್ದಾನೆ. ಇಲ್ಲಿ ನಾವು ಎಂಟ್ರಿ ಮಾಡದೇ ಇರುವಂಥದ್ದು ಯಾವುದಿದೆ, ಗ್ರೌಂಡ್ ರೆಂಟ್ ಪರ್ ಮಂತ್ ಅಂತ ಇದೆ. ಯಾವುದೇ ಗ್ರೌಂಡ್ ರೆಂಟ್ ಎಲ್ಲವೂ ಕೂಡ ಈ ಸ್ಟ್ಯಾಂಡರ್ಡ್ ಡಿಡಕ್ಷನಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಅಲ್ಲಿ ನೋಟ್ ಒಂದು ಕೊಟ್ಟಿದೆ, ಗ್ರೌಂಡ್ ರೆಂಟ್ ಪೇಯ್ಡ್ ಈಸ್ ನಾಟ್ ಡಿಡಕ್ಟಿಬಲ್ ಸಪರೇಟ್ಲಿ ಆ್ಯಸ್ ಇಟ್ ಈಸ್ ಕವರ್ಡ್ ಅಂಡರ್ ದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಟ್ 30% ಆಫ್ NEAV ಅಂತ. ಅಂದರೆ ಈ ಗ್ರೌಂಡ್ ರೆಂಟ್ ಅಂತ ಹೇಳುವಂಥದ್ದು ಆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿದೆ ಅದರಲ್ಲಿ ಸೇರಿರ್ತದೆ. ಕೆಲವೊಂದು ಡಿಡಕ್ಷನ್ಗಳು ಸ್ಟ್ಯಾಂಡರ್ಡ್ ಡಿಡಕ್ಷನಲ್ಲಿ ಕೆಲವೊಂದು ರೆಂಟ್ಗಳೆಲ್ಲ ಸೇರಿರ್ತದೆ. ಹಾಗಾಗಿ ನಾವು ಸಪ್ರೇಟಾಗಿ ಡಿಡಕ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ಇದು ಇಷ್ಟು ಪಾಯಿಂಟ್ ಗೊತ್ತಾಯ್ತಲ್ಲ, ಡೌಟ್ ಇಲ್ಲಲ್ಲ ಏನು? ಸರಿ, ನೆಕ್ಸ್ಟ್ ಒನ್ ಇದೆ, ಒಂದು ಪ್ರಾಬ್ಲಮ್ ಇದೆ ನೋಡಿ. ಪ್ರಶಾಂತ್ ಓನ್ಸ್ 2 houses ವಿಚ್ ವೇರ್ ಲೆಟ್ ಔಟ್, ಡೀಟೇಲ್ಸ್ ಆಫ್ ವಿಚ್ ಆರ್ ಆ್ಯಸ್ ಫಾಲೋಸ್. ಪ್ರಶಾಂತ್ ಓನ್ಸ್ 2 ಹೌಸ್, 2 ಹೌಸ್ ಇದೆ ಅಂತೆ ಪ್ರಶಾಂತ್ ಇದ್ದು, ಅದನ್ನು ಬಾಡಿಗೆ ಕೊಟ್ಟಿದ್ದಾನೆ. ಹೌಸ್ ಎ ಮತ್ತು ಹೌಸ್ ಬಿ ಎಲ್ಲ ಡೀಟೇಲ್ಗಳಿದೆ ಈಗ ಕೊಟ್ಟ ಹಾಗೆ ಇದೆ. ನೀವು ಅದನ್ನು ಸೊಲ್ಯೂಷನ್ ಮಾಡಬೇಕು. ಈಗ ಫೇರ್ ರೆಂಟ್ 3,60,000, 1,80,000, ಆ್ಯನ್ಯುವಲ್ ಮುನ್ಸಿಪಲ್ ವ್ಯಾಲ್ಯೂ 2,90,000, 1,84,000, ಸ್ಟ್ಯಾಂಡರ್ಡ್ ರೆಂಟ್ 3,20,000, 1,50,000, ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ 3,60,000, 1,43,000. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ 12,000, 10,800, ಗ್ರೌಂಡ್ ರೆಂಟ್ ಪೇಯ್ಡ್ 15,000, 8,000, ರಿಪೇರ್ಸ್ ಆನ್ ಮೇಂಟೆನೆನ್ಸ್ 12,000, 14,000, ಇಂಟರೆಸ್ಟ್ ಆನ್ ಹೌಸಿಂಗ್ ಲೋನ್ 60,000, 28,000, ವೇಕೆನ್ಸಿ ಪೀರಿಯಡ್ 1 month ಇದೆ. ಇಲ್ಲಿ ಗ್ರೌಂಡ್ ರೆಂಟ್ ಮತ್ತು ರಿಪೇರ್ಸ್ ಆನ್ ಮೇಂಟೆನೆನ್ಸ್, ಈ ರಿಪೇರ್ಸ್ ಆನ್ ಮೇಂಟೆನೆನ್ಸ್ ಏನಿದೆ ಇದು ಎರಡೂ ಕೂಡ ಬರುವುದಿಲ್ಲ. ಯಾಕೆಂದರೆ ಈ ಎರಡೂ ಡಿಡಕ್ಷನ್ಗಳು ಕೂಡ ಸ್ಟ್ಯಾಂಡರ್ಡ್ ಡಿಡಕ್ಷನಲ್ಲಿ ಬಂದಿರ್ತದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಏನಿದೆ ಅದರಲ್ಲಿ ಈ ಡಿಡಕ್ಷನ್ಗಳು ಇನ್ಕ್ಲೂಡ್ ಆಗಿರ್ತದೆ. ಹಾಗಾಗಿ ಇದನ್ನು ನಾವು ಎಂಟ್ರಿ ಮಾಡುವಂಥ ಅವಶ್ಯಕತೆ ಪ್ರಾಬ್ಲಮಲ್ಲಿ ಇಲ್ಲ. ಹಾಗಾಗಿ ಇದನ್ನು ಸೊಲ್ಯೂಷನ್ ಮಾಡಿದ ನಂತರ ನನಗೆ ನೋಟ್ಸನ್ನು ಮಾಡಿದ್ದನ್ನು ನನಗೆ ಸೆಂಡ್ ಮಾಡಬೇಕು ನೀವು. ಓಕೆ, ಡೌಟ್ ಇದ್ದರೆ ನನ್ನಲ್ಲಿ ಕೇಳಿ. ಯಾವುದಾದ್ರೂ ಡೌಟ್ ಇದೆ ಅಂತಾಗಿದ್ದರೆ ಇಮ್ಮಿಡಿಯೇಟಾಗಿ ನೀವು ನೋಡಿ ನನಗೆ ಇನ್ಫಾರ್ಮ್ ಮಾಡಬೇಕು.